ಕೋಟಿ ಕೋಟಿ ವಂಚನೆ ಆರೋಪಿ ಐಶ್ವರ್ಯ ಗೌಡಗೂ ಮಾಜಿ ಸಂಸದ ಡಿಕೆ ಸುರೇಶ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ಐಶ್ವರ್ಯ ಗೌಡ ಡಿಕೆ ಸುರೇಶ್ ತಂಗಿ ಅಂತ ವಂಚನೆ ಮಾಡಿದ್ದಾರೆ. ಇಡಿ ನೋಟಿಸ್ ನೀಡಿ ವಿಚಾರಣೆ ಮಾಡ್ತಾ ಇದೆ. ಡಿಕೆ ಸುರೇಶ್ ಯಾವುದೇ ತಪ್ಪು ಮಾಡಿಲ್ಲ. ಇದು ರಾಜಕೀಯ ಪ್ರೇರಿತವಾದ ಹೆಜ್ಜೆ. ವಿರೋಧ ಪಕ್ಷದವರ ಮೇಲೆ ಇಡಿಗೆ ಪ್ರೀತಿ ಜಾಸ್ತಿ ಇದೆ ಅಂತ ತಿಳಿಸಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಕಾಂಗ್ರೆಸ್ ಹಣ ಲೂಟಿ ಮಾಡ್ತಾ ಇದೆ ಅಂತ ಮೈತ್ರಿ ನಾಯಕರು ಯಾರೂ ಹೇಳ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ಒಬ್ರು ಆದ್ಮೇಲೆ ಒಬ್ರು ಹೇಳ್ತಾನೆ ಇದ್ದಾರೆ. ಬೇಲೂರು ಗೋಪಾಲಕೃಷ್ಣ ವಸತಿ ಸಚಿವರನ್ನ ಭ್ರಷ್ಟರು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಿಜೆಪಿ 40% ಕಮಿಷನ್ ಸರ್ಕಾರ ಅಂತ ಹೇಳಿದ್ರು. ಈಗ ನಿಮ್ಮದು ಎಷ್ಟು ಪರ್ಸೆಂಟೇಜ್ ಕಮಿಷನ್? ನಿಮ್ಗೆ ಏನಾದರೂ ನೈತಿಕತೆ ಇದೆಯಾ? ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದ್ರೆ ರಾಜೀನಾಮೆ ನೀಡಿ ಅಂತ ಆಗ್ರಹಿಸಿದ್ರು. ನಾವು ಅಧಿಕಾರದಲ್ಲಿದ್ದು ನೀವು ವಿಪಕ್ಷ ಸ್ಥಾನದಲ್ಲಿ ಇದ್ದಿದ್ರೆ ನಮ್ಮನ್ನ ಬಿಡ್ತಿದ್ರ? ಎಷ್ಟು ಸಾರಿ ವಿಧಾನಸೌಧದ ಬಾಗಿಲು ಒದ್ರಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಗಣೇಶಗುಡಿಯ ಅವೇಡಾ ಗ್ರಾಮದ ಬಸ್ ಸ್ಟಾಪ್ ಮೇಲೆ ಚಿರತೆಯೊಂದು ಕುಳಿತ ಅಪರೂಪದ ದೃಶ್ಯ ಕಂಡುಬಂದಿದೆ. ನಿನ್ನೆ ರಾತ್ರಿ 11 ಗಂಟೆಗೆ ಮಹಾಲಿಂಗ ಎಂಬುವವರು ಅವೇಡಾ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಚಿರತೆಯೊಂದು ಬಸ್ ಸ್ಟಾಪ್ ಮೇಲೆ ಕುಳಿತದ್ದು ಕಂಡುಬಂದಿದೆ. ತಕ್ಷಣ ಮೊಬೈಲ್ನಲ್ಲಿ ಚಿರತೆ ಕುಳಿತಿರುವ ದೃಶ್ಯವನ್ನ ಸೆರೆ ಹಿಡಿದು ಚಿರತೆ ಬಸ್ಗಾಗಿ ಕಾಯ್ತಾ ಇದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಕೃಷಿ ಕೂಲಿಕಾರರ ಸಮಸ್ಯೆ ಆಲಿಸೋ ವೇಳೆ ಸ್ವತಃ ಬಳ್ಳಾರಿಯ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಭತ್ತ ನಾಟಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮಕ್ಕೆ ಭೇಟಿ ನೀಡಿ ಅಪರ ಜಿಲ್ಲಾಧಿಕಾರಿಗಳು ಮಾರ್ಗ ಮಧ್ಯೆ ಭತ್ತ ಬೆಳೆ ನಾಟಿ ಮಾಡುವಂತಹ ರೈತರ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದರು. ಮಳೆಯ ಪ್ರಮಾಣ, ಕೃಷಿ ಇಲಾಖೆಯ ಸೌಲಭ್ಯ ಸಿಗುವ ವಿಚಾರ, ನಿತ್ಯ ಬರುವ ಕೂಲಿಯಿಂದ ಜೀವನ ಹೇಗೆ ನಡೆಯುತ್ತೆ ಎನ್ನುವ ವಿಚಾರಗಳ ಬಗ್ಗೆ ಮಾತನಾಡಿದರು. ಈ ವೇಳೆ ಭತ್ತ ಬೆಳೆ ನಾಟಿ ಮಾಡಿ ಕೆಲಕಾಲ ಕೃಷಿ ಕಾರ್ಮಿಕರ ಜೊತೆಗೆ ಸಮಯ ಕಳೆದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.